ಹಾಗೆ ನಿಮ್ಗೆ ಇನ್ನೊಂದು ಹೇಳಬೇಕು, ಈ ಥರ ಘಟನೆಗಳು ನನ್ನ ಲೈಫಲ್ಲಿ ತುಂಬ ಆಗಿದ್ದಾವೆ. ಅದರಲ್ಲಿ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ. ಹಂಗೆ ಸುಮ್ಮನೆ ನಾನು ರೂಮಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ಒಂದು ಆಡಿಷನ್ ಕಾಲ್ ಅಂತ ಬರುತ್ತೆ. ಅದಕ್ಕೆ ಹೋಗ್ತೀನಿ ಆಡಿಷನ್ ಕಾಲಿಗೆ. ಹೋಗ್ಬಿಟ್ಟು ಆಡಿಷನ್ನು ಕೊಡ್ತೀನಿ. ಆಡಿಷನ್ ಕೊಟ್ಬೇಕಾದ್ರೆ ಎಲ್ಲ ಆಡಿಷನ್ ಎಲ್ಲ ಮಾಡಿದ್ರು. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡ್ತೀಯಪ್ಪ ಅಂತ ಅಂದರು. ಈ ಥರ ನಮ್ಮದು ಒಂದು ಮೂವಿ ತುಂಬ ದೊಡ್ಡ ಬಜೆಟಲ್ಲಿ ಆಗ್ತಾಯಿದೆ, ನಿಮ್ಮದು ಮೇನ್ ಲೀಡ್ ಆಗಿರುತ್ತೆ, ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು, ಸುತ್ತಲೂ ಕ್ಯಾಮ್ರಾ ಇರುತ್ತೆ, 10-15 ಲೈಟ್ ಇರ್ತವೆ, 2-3 ಕ್ಯಾಮ್ರಾ ಇರ್ತವೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಇದರಿಂದ ನಿಮಗೆ ಲೈಫ್ ಸಿಗುತ್ತೆ ಅಂತ ಅಂದರು. ನಾನು ಅದು ಇಷ್ಟು ದಿನ ಕಷ್ಟಪಟ್ಟದಕ್ಕೆ ಇವಾಗಾದರೂ ನಮಗೆಲ್ಲೋ ಒಂದು ದಡ ಸಿಕ್ತು ಅಲ್ಲ ಅಂತ ನಾನು ತುಂಬ ಖುಷಿಯಿಂದ ಇದ್ದೆ. ಹಂಗೆ ಆಡಿಷನ್ ಅದೆಲ್ಲ ಆದಮೇಲೆ ಇಲ್ಲೇ ಇರ್ರಿ ಆಫೀಸಲ್ಲಿ ಆಮೇಲೆ ಹೋಗ್ರಿ ಅಂತ ಅಂದ್ಬಿಟ್ಟು ಎಲ್ಲ ಆಫೀಸಲ್ಲೆಲ್ಲ ಕೆಲಸ ಮಾಡಿಸ್ಕೊಂಡ್ರು. ಅಂದರೆ ಅವರು ಬೆಡ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡ್ರು, ಮತ್ತು ಮೇಲೆ ಟಾಪಲ್ಲಿ ಇರೋದೆಲ್ಲ ಹಳೆ ಬೆಳೆದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಎಲ್ಲ ನಾಳೆ ಸೆಟ್ ಪ್ರಾಪರ್ಟೀಸ್ ಎಲ್ಲ ಹೆಲ್ಪ್ ಮಾಡಿರಿ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಸಿ ನೆಲ ಕೂಡ ಒರೆಸಿದ್ರು. ನಾವೇ ಒರೆಸಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ. ಅಷ್ಟೆಲ್ಲ ಮಾಡಿಸಿದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂದು ಖುಷಿ, ಬಿಡು ಚಾನ್ಸ್ ಕೊಟ್ಟಾರಲ್ಲ, ನನಗೆ ಇನ್ನೇನು ಬೇಡ, ಚಾನ್ಸ್ ಕೊಟ್ಟಾರಲ್ಲ ಅನ್ನೋ ಅದೊಂದು ಮೈಂಡ್ನಲ್ಲಿ ಬಿಟ್ಟರೆ ಇನ್ನೇನೂ ಇಲ್ಲ ನನಗೆ. ಅವ್ರು ಏನು ಕೆಲಸ ಮಾಡಿಸ್ತಾರ ಮಾಡಿಸ್ಲಿ ಅಂತ ನನ್ನ ಅಷ್ಟು ಫಿಕ್ಸ್ ಆಗಿಬಿಟ್ಟಿದೆ. ಯಾಕಂದರೆ ಹಸು ಅಲ್ಲ, ನಮಗೇನಾದರೂ ನಮ್ಮ ಚಾನ್ಸ್ ಸಿಗೋದೇ ದೊಡ್ಡದು. ಅದು ನಮ್ಮಂಥ ಬಡ ಕಲಾವಿದರಿಗೆ ಚಾನ್ಸ್ ಸಿಗೋದೇ ದೊಡ್ಡದು. ಚಾನ್ಸ್ ಸಿಕ್ಕೋದು ತೂರ್ಕೊಂಡ್ಬಿಡ್ಬೇಕು ಅನ್ನೋದೊಂದು ಇರುತ್ತೆ. ನಮ್ಮಂಥ ಎಷ್ಟೋ ಜನರು ಸಿನಿಮಾ ರಂಗದಲ್ಲಿ ಬರಬೇಕು ಅಂದ್ಕೊಂಡ್ರೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಚಾನ್ಸ್ ಸಿಕ್ಕರೆ ಸಾಕು, ಅವ್ರು ಏನು ಹೇಳಿದ ಕೆಲಸ ಮಾಡಿಬಿಡ್ತೀವಿ ಅನ್ನೋದೊಂದು ಇರುತ್ತೆ. ಹಂಗೆ ಎಲ್ಲ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಸರಿ ನಾಳೆ 3 ಗಂಟೆ ಬಂದ್ಬಿಡಪ್ಪ, ಅವರು ಇದೇ ಕಾಸ್ಟ್ಯೂಮ್ ಬೇಕು, ಇದೇ ಥರ ಬೇಕು ಅಂತ ಫಿಕ್ಸ್ ಆಗಿ ಹೇಳಿದರು. ನನ್ನ ಹತ್ರ ಆ ಥರ ಕಾಸ್ಟ್ಯೂಮ್ಗಳು ಇಲ್ಲ, ಈಗಲೂ ಇಲ್ಲ. ನನ್ನ ಹತ್ರ ತಗೊಳಕ್ಕೂ ಅಷ್ಟು ದುಡ್ಡು ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಮಗ ನಿಮಗೆ ಮೂವಿಗೆ ಸಿಕ್ಕೈತೆ ಚಾನ್ಸು, ನನಗೆ ಅದೇ ಕಾಸ್ಟ್ಯೂಮ್ ಬೇಕು ಅಂತಾರೆ ಡೈರೆಕ್ಟರ್, ಪ್ಲೀಸ್ ಕೊಡೋಣ ಅಂತ ಹೇಳಿ. ಪಾಪ ನನ್ನ ಫ್ರೆಂಡ್ಸು ನನ್ನ ಜೀವನದಲ್ಲಿ ಭಾಳ ಹೆಲ್ಪು ಮಾಡಿದ್ದಾರೆ. ಎಲ್ಲ ಫ್ರೆಂಡ್ಸು ಕೆಲವೊಬ್ಬರು ದ್ರೋಹ ಮಾಡಿದ್ರು ಕೂಡ ಅವರು ಒಂದು ಕಾಲದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಒಂದು ಕಾಲದಾಗ ಹೆಲ್ಪ್ ಮಾಡಿ ಆಮೇಲೆ ದ್ರೋಹ ಮಾಡಿದ್ದಾರೆ ಅಂದರೆ ಅವ್ರನ್ನ ನಾವು ಕೆಟ್ಟವರನ್ನಕ್ಕಾಗಲ್ಲ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರೋದು ಬಿಟ್ಟರೆ ಒಂದು ಕಾಲದಾಗ ಹೆಲ್ಪ್ ಮಾಡಿದಾರಲ್ಲ, ಹೆಲ್ಪ್ ಮಾಡಿ ಆಮೇಲೆ ಕೆಟ್ಟದ್ದು ಮಾಡಿದ್ರು ಅದು ಅವ್ರು ಒಳ್ಳೆಯರೇ. ಯಾಕಂದರೆ ಒಂದು ಕಾಲದಾಗ ಹೆಲ್ಪ್ ಮಾಡಿರ್ತಾರಲ್ಲ, ಹಂಗಾಗಿ. ಆಮೇಲೆ ಅವನ ಹತ್ರ ಡ್ರೆಸ್ಗಳು ಇಸ್ಕೊಂಡು ಹೋದೆ. ಫುಲ್ ಏನೋ ಖುಷಿಯಾಗಿ ಹೋಗ್ತಾ ಇದ್ದೆ. ಇವತ್ತಿಂದ ಏನೋ ಒಂದು ಆಗುತ್ತೆ ಅಂತ ಹೋದ್ವಿ. ಅಲ್ಲಿ ನೋಡ್ತೀನಿ ಕ್ಯಾಮ್ರಾ ಬಂದ್ಬಿಟ್ಟು ಯಾವುದೋ ಒಂದು 5D ಕ್ಯಾಮ್ರಾ ಇಟ್ಟವ್ರೆ. ನಾನು ಏನೋ ಬಿಡು ಇನ್ನೂ ಬರ್ಬೋದೇನೋ ಕ್ಯಾಮ್ರಾಸು ಅಂತ ಅಂದ್ಕೊಂಡು ನನ್ನ ಮನಸ್ಸಲ್ಲಿ. ಆಮೇಲೆ ಬರ್ತಾ ರಾತ್ರಿ 9 ಗಂಟೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಇನ್ನೂ ನಮ್ಮ ಸೀನೇ ಬರಲಿಲ್ಲ. ಆಮೇಲೆ ಅಷ್ಟು ಒಳಗಡೆ ಅದು ಇದು ಕೆಲಸ ಮಾಡಿಸ್ಕೊಂಡರು. ಅದನ್ನು ತಗೊಂಬ, ಇದನ್ನು ತಗೊಂಬ, ಅಲ್ಲಿಗೆ ಹೋಗು, ಇದನ್ನು ತಗೊಂಬ, ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಅನ್ನೋರು ಶೂಟಿಂಗ್ ಸ್ಪಾಟಲ್ಲೆಲ್ಲ. ಅಲ್ಲಿಗೂ ಮಾಡ್ತಾ ಇದ್ದೆ, ಬಿಡು ಏನೋ ಒಂದು ಚಾನ್ಸ್ ಕೊಟ್ಟಾರಲ್ಲ ಡೈರೆಕ್ಟ್ರು ಅಂತ. ಆಮೇಲೆ ಲಾಸ್ಟಿಗೆ ಕಟ್ಟಾದರೆ ಇವು ವಿಲನ್ ಹಿಂದ್ಗಡೆ ನಿಂತ್ಕೊಂಡು ಹಿಂಗೆ ಬರೋದಷ್ಟೇ. ನನಗೆ ಭಾಳ ಬೇಜಾರಾಗ್ಬಿಡ್ತು. ನಮ್ಮ ಫ್ರೆಂಡ್ ಹತ್ರ ಹೋಗಿ ಕಾಸ್ಟ್ಯೂಮ್ ಇಸ್ಕೊಂಡು ಬರೋಕರ ಅವನ ಹತ್ರನೇ ಬಸ್ ಚಾರ್ಜ್ ಇಸ್ಕೊಂಡು ಏನೋ ಒಂದು ಕನಸು ಕಟ್ಕೊಂಡು ಇವ್ರು ಇಷ್ಟೆಲ್ಲ ಕೆಲಸ ಹೇಳಿದ್ರು, ಆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡಿದ್ದು ಇದಕ್ಕೆ ಅನಿಸ್ಬಿಡ್ತು ಒಂದು ಸೆಕೆಂಡು. ಆಮೇಲೆ ರಾತ್ರಿ 12 ಗಂಟೆನೂ ಶೂಟಿಂಗ್ ಮುಗಿಸಿದ್ರು. ರಾತ್ರಿ 12 ಗಂಟೆ ನಂದು ಹೇಳ್ಬೇಕಂದ್ರೆ ಫ್ರೇಮಲ್ಲೇ ಇಲ್ಲ ನಾನು. ಸುಮ್ಮನೆ ಏನೋ ಒಂದು ಗ್ಯಾಂಗ್ ಥರ, ಆ ಗ್ಯಾಂಗಲ್ಲಿ ನಾನೊಬ್ಬ ಹಿಂದೆ ಗ್ಯಾಂಗ್ ಥರ ಹುಡುಗರು ಬೇಕಲ್ಲ ಅದಕ್ಕೆ. ಆಮೇಲೆ ಊಟನೂ ಕೊಡಿಸಿಲ್ಲ ಅವತ್ತು ನೈಟು. ರಾತ್ರಿ 12 ಗಂಟೆ ಆಗತ್ತನೋ ಊಟನೂ ಇಲ್ಲ, ಒಂದು ಟೀ ಕಾಫಿ ಇಲ್ಲ. ಊಟ ಮಾಡಿಸಿದ್ರು, ಇಲ್ಲ ಊಟನೂ ಮಾಡಿಸ್ಲಿಲ್ಲ. 12 ಗಂಟೆಗೆ ಡ್ರಾಪು ಕೊಡಲಿಲ್ಲ ಅವರು. ಸರಿ ಹೋಗ್ಬಿಟ್ರಿ, ಶೂಟಿಂಗ್ ಪ್ಯಾಕಪ್ ಆಯಿತು ಅಂದರು. ರಾತ್ರಿ 12 ಗಂಟೆ ನಾನು ರೂಮಿಗೆ ಹೆಂಗೆ ಹೋಗಿ? ನಮ್ಮ ಹತ್ರ ಮೊದಲೇ ವೆಹಿಕಲ್ ಇಲ್ಲ, ನಾವು ತಿರ್ಕೊಂಡು ತಿನ್ನೋರು. ಅಂದರೆ ಊಟಕ್ಕೂ ನಾವು ಇವ್ರ ಹತ್ರ ಕೇಳಿ ತಿನ್ನೋರು. ಇನ್ನು ನಾನು ಎಲ್ಲಿಂದ ರಾತ್ರಿ 12 ಗಂಟೆಗೆ ಬಸ್ಸು ಇಲ್ಲ, ಏನಿಲ್ಲ. ನನಗೆ ಹೆಂಗಂತ ಹೋಗ್ಲಿ? ಅವ್ರು ಕೇಳಿದರೆ ಅವ್ರು ಬರ್ತಾರೆ, ಇವ್ರು ಡ್ರಾಪ್ ಆಗ್ತಾರೆ ಅಂತ ಹಂಗೆ ಅನ್ನೋರು. ಆಮೇಲೆ ನಮ್ಮ ಫ್ರೆಂಡೇ ಡ್ರಾಪ್ ಹಾಕಿದ್ರು ಮತ್ತೆ ಅಲ್ಲಿ ಅರ್ಧ ದಾರಿ ತನ. ಅಲ್ಲಿಂದ ಮತ್ತೆ ಇನ್ನೊಬ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಹೋದೆ. ಅಷ್ಟೆಲ್ಲ 1 ರೂಪಾಯಿನೂ ಕೊಡಲಿಲ್ಲ ಅವತ್ತು ಪೇಮೆಂಟು ನನಗೆ. ಅಷ್ಟೆಲ್ಲ ಮಾಡಿಸ್ಕೊಂಡ್ರು, ಕೆಲಸ ಮಾಡಿಸ್ಕೊಂಡ್ರು, ಏನೋ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳಿದ್ರು. 1 ರೂಪಾಯಿನೂ ಕೊಡಲಿಲ್ಲ, ಒಂದು ಊಟನೂ ಕೊಡಿಸ್ಲಿಲ್ಲ ಶೂಟಿಂಗಲ್ಲಿ. ತುಂಬ ಬೇಜಾರಾಯಿತು. ಈ ಥರ ಘಟನೆಗಳು ತುಂಬ ಆಗಿದ್ದಾವೆ. ಕರೆಸ್ಕೊಂಡ್ರು, ಚಾನ್ಸ್ ಕೊಡ್ತೀನಿ ಅಂತ ಹೇಳಿ, ನನಗಿರೋ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಅದನ್ನು ನೋಡಿ ಕರೆಸ್ಕೊಂಡು ಒಂದು ಸ್ವಲ್ಪ ಜನ ನಾನು ಯೂಸ್ ಮಾಡ್ಕೊಂಡ್ರು.
ಏನು ನಿನ್ನ ಹತ್ರ ಫಾಲೋವರ್ಸ್ ಇದಾರಲ್ಲ ಅಂತ ಇಟ್ಕೊಂಡು ನನ್ನ ಒಂದಿಷ್ಟು ಜನ ಅದನ್ನು ಮಾಡೋಣ ಇದನ್ನು ಮಾಡೋಣ ಶಾರ್ಟ್ ಮೂವೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನೆಲ್ಲ ಮಾಡಿ ಆದಮೇಲೆ ನನಗೆ ಬೇರೆ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವೆಲ್ಲ ಚೆನ್ನಾಗಿ ಕ್ಲಿಕ್ ಆದಮೇಲೆ ನಮ್ಮನ್ನೇ ಹೊರಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಹೊರಗೂ ಹಾಕಿದ್ದಾರೆ. ಈಗಲೂ ನಾನು ನಮ್ಮ ಫ್ರೆಂಡ್ಸ್ ರೂಮಲ್ಲೇ ಇರೋದು. ಆ ಥರ ತುಂಬ ಘಟನೆಗಳು ಇದ್ದಾವೆ. ಇವನ್ನೆಲ್ಲ ನಾವು ಅನುಸರಿಸ್ಕೊಂಡು ಈಗಲೂ ಮುಂದೆ ಹೋಗ್ತಾ ಇದೀವಿ ಅಂದರೆ ನಿಮ್ಮನ್ನೆಲ್ಲ ಮನೋರಂಜನೆ ಮಾಡೋಕ್ಕೋಸ್ಕರ. ಅಂದರೆ ನಾವು ಒಂದು ಯಾವ್ದಾದ್ರು ಒಂದು ಸ್ಥಾನ ಮುಟ್ಟಬೇಕು, ನಿಮ್ಮನ್ನು ಪ್ರತಿನಿತ್ಯ ನಗಿಸ್ತಾ ಇರಬೇಕು, ಮತ್ತು ನಿಮಗೆ ನಾವು ಮನೋರಂಜನೆ ಕೊಡಬೇಕು ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಒಬ್ಬ ಕಲಾವಿದ ಅಂದರೆ ಒಂದಿಷ್ಟು ಜನ ಕೀಳಾಗಿ ನೋಡ್ತಾರೆ. ಕಲಾವಿದ ಅಂದರೆ ದೇವರೊಳಗೆ ಹೇಳ್ತೀನಿ ಸ್ವಾಮಿ, ಕಲಾವಿದ ಅಂದರೆ ಅವನ ಹತ್ರ ಬರೀ ದುಡ್ಡು ಇರುತ್ತೆ ಅಂತ ಅಂದ್ಬಿಟ್ರಿ. ಅವ್ನ ದುಡ್ಡು ಬರೋಕ್ಕಿಂತ ಮುಂಚೆ ಏನೇನು ಕಷ್ಟಪಟ್ಟಿರ್ತಾನೆ ಅವನಿಗೆ ಮಾತ್ರ ಗೊತ್ತು. ಎಷ್ಟೋ ಸಲ ಉಪವಾಸ ಮಲ್ಕೊಂಡಿರ್ತೀವಿ, ಎಷ್ಟೋ ಸಲ ಎಲ್ಲೆಲ್ಲೋ ಮಲ್ಕೊಂಡಿರ್ತೀವಿ, ಎಷ್ಟು ಹೇಳ್ಬೇಕಂದ್ರೆ 2 ದಿನ ಊಟ ಮಾಡಿರಲ್ಲ. ನೀವಾರೇ ತಿಂಗಳ ಸಂಬಳ ಹೋಗಿ ಇಸ್ಕೊಂಡ್ಬರ್ತೀರ ತಿಂಗಳ ಕೆಲಸಕ್ಕೆ. ನಮ್ದು ಹಂಗಿರಲ್ಲ. ಶೂಟಿಂಗ್ ಇದ್ರೆ ಮಾತ್ರ ನಮಗೆ ದುಡ್ಡು, ಇಲ್ಲ ಅಂದ್ರೆ ಇಲ್ಲ. ಅಲ್ಲೂ ಮೋಸ ಮಾಡಿರ್ತಾರೆ. ಶೂಟಿಂಗ್ ಹೋದಾಗಿ ದುಡ್ಡೇನೆ ಕೊಡಲ್ಲ ಕೆಲವೊಬ್ರು ಕೊಡಲ್ಲ. ಈ ಥರ ಇರ್ತವೆ. ಒಬ್ಬ ಕಲಾವಿದ ಅಂದರೆ ಅವನು ಹಂಗೆ ಆಡಂಬರದಿಂದ ಇದ್ದಾನೆ, ಚೆನ್ನಾಗಿದ್ದಾನೆ, ರಿಚ್ ಆಗಿದ್ದಾನೆ. ಪಾಪ ಅವ್ನು ರಿಚ್ ಆಗಿ ಬರೋಕ್ಕಂದ್ರೆ ಅವ್ನ ಹಿಂದೆ ಕಷ್ಟಪಟ್ಟರೆ ಏನೇನು ಕಷ್ಟಪಟ್ಟಿರ್ತಾನೆ ಯಾರಿಗೂ ಗೊತ್ತು. ಹಿಂಗೆ ಅವನ ಹಿಂದೆ ಭಾಳ ಕಷ್ಟಗಳು ಇರ್ತವೆ. ಒಬ್ಬ ಕಲಾವಿದನ ದಯವಿಟ್ಟು ಕೀಳಾಗಿ ನೋಡಬೇಡ್ರಿ. ಅವನಿಗೆ ಅವನದೇ ಆದಂಥ ಒಂದು ಕಷ್ಟಗಳು ಇರ್ತವೆ. ನೀವು ಹೊರಗಡೆ ನಿಮ್ಮನ್ನು ಎಷ್ಟೇ ನಗಿಸ್ಬೋದು, ಎಷ್ಟೇ ಮನೋರಂಜನೆ ಕೊಡ್ಬೋದು, ಆದರೆ ಅವ್ನ ಮನಸ್ಸೊಳಗಡೆ ಮಾತ್ರ ಗೊತ್ತಿರುತ್ತೆ ಅವನಿಗೆ ಎಷ್ಟು ಕಷ್ಟ ಫೇಸ್ ಮಾಡ್ತಾ ಇರ್ತಾನೆ ಅಂತ. ಒಬ್ಬ ಕಲಾವಿದನ ಕಷ್ಟ ಒಬ್ಬ ಕಲಾವಿದನಿಗೆ ಅರ್ಥ ಆಗೋದು. ನಿಮಗೂ ಅರ್ಥ ಆಗಿರುತ್ತೆ. ಯಾಕಂದರೆ ಈಗಿನ ಜನ್ರೇಷನ್ನೆಲ್ಲ ಮೆಚೂರ್ಡು, ಎಲ್ರಿಗೂ ಕಷ್ಟಗಳು ಅರ್ಥ ಆಗ್ತವೆ. ಹಾಗೆ ಹಿಂಗೆ ನನಗೂ ತುಂಬ ಹೆಲ್ಪ್ ಮಾಡಿದ್ದಾರೆ ಟ್ರೋಲ್ ಪೇಜಸ್ಸು. ಅಂದರೆ ತುಂಬ ನೆಗೆಟಿವ್ ಆಗೂ ಮಾಡಿದ್ದಾರೆ, ತುಂಬ ಪಾಸಿಟಿವ್ ಆಗೂ ಮಾಡಿದ್ದಾರೆ. ನಾವು ಬರೀ ಪಾಸಿಟಿವ್ನೇ ತಗೊಳ್ತೀವಿ, ನೆಗೆಟಿವ್ ಮಾಡಿದ್ರು ಅವರಿಂದನೂ ಸ್ವಲ್ಪ ಹೆಸರಾಯಿತು. ಹೆಂಗಾದ್ರೂ ಒಂದು ಹೆಸರು ಆಯ್ತಲ್ಲ. ಆದರೆ ನಾವು ಕೆಟ್ಟದಾಗಿ ಹೆಸರು ಮಾಡ್ಬೇಕಂತ ಇದುವರೆಗೂ ಅಂದ್ಕೊಂಡಿಲ್ಲ. ಹಂಗೆ ಹೆಂಗಾದ್ರೂ ಹೆಸರು ಮಾಡ್ಬೇಕನ್ನೋದ್ರೆ ಇದ್ರೆ ನಾನು ಇಷ್ಟೊತ್ತಿಗೆ ತುಂಬ ಹೆಸರು ಮಾಡ್ತಿದ್ದೆ. ನಾನು ಇಷ್ಟೊತ್ತಿಗೆ ಶೋಗಳಿಗೆ ಹೋಗ್ತಿದ್ದೆ. ಆ ಶೋ ಮಾಡ್ಕೊಂಡು ನಾನು ದುಡ್ಡು ಮಾಡ್ಕೊತ ಇದ್ದೆ. ಈಗಲೂ ನನಗೆ ಯಾವುದೋ ಚಾನ್ಸ್ಗಳು ಬರ್ತಾ ಇಲ್ಲ ಶೋಗಳಿಗೆ. ಯಾಕಂದರೆ ನಾವು ನಿಯತ್ತಿಂದ ಬರ್ತಾ ಇದ್ದೀವಿ. ಒಂದು ಹೆಜ್ಜೆ ಇಟ್ಟರು ನಾನು ಒಂದು ಹೆಜ್ಜೆ ಆ ಹೆಜ್ಜೆ ಇಡಬೇಕಂದ್ರೆ ಏನೇನು ಬೇಕು, ಆ ಒಂದು ಹೆಜ್ಜೆಗೆ ಎಷ್ಟು ಜಾಗ ಐತೆ, ಆ ಜಾಗನೆಲ್ಲ ಅನುಭವಿಸ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಕಷ್ಟ ಗೊತ್ತಾದಾಗೆ ಮನುಷ್ಯನಿಗೆ ಅಲ್ಲಿ ಹೋದಾಗ ಅವನಿಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲರೂ ಅರ್ಥ ಮಾಡ್ಕೊತಾನೆ. ನಾವು ಡೈರೆಕ್ಟಾಗಿ ಹೋಗಿ ಮೇಲೆ ಕೂತ್ಕೊಂಡ್ರೆ ಕೆಳಗಿಂದು ಜನರದ್ದು ಕಷ್ಟಗಳು ಗೊತ್ತಾಗಲ್ಲ. ಹಂಗೆ ಪ್ರತಿಯೊಂದು ಕಷ್ಟನ ಅನುಭವಿಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದರು ಟ್ರೋಲರ್ಸ್ ಕೂಡ ತುಂಬ ಕೆಟ್ಟದಾಗೂ ಮಾಡಿದ್ರು, ತುಂಬ ಒಳ್ಳೆಯ ರೀತಿಯಿಂದಲೂ ಮಾಡಿದ್ರು. ಬಡ ಕಲಾವಿದನ್ನ ಬೆಳೆಸಬೇಕು ಅಂತಲೂ ತುಂಬ ಜನ ಸಪೋರ್ಟ್ ಕೂಡ ಮಾಡಿದ್ದಾರೆ. ನಾನು ಎಷ್ಟೋ ಸಾಂಗ್ಸಿಗೆ ಮತ್ತು ಶಾರ್ಟ್ ಮ್ಯೂಸಿಗೆಲ್ಲ ಅವರು ಕಟ್ ಮಾಡಿ ಅದನ್ನು ಅವ್ರ ಪೇಜಸ್ಸಲ್ಲಿ ಹಾಕ್ಕೊಂಡು ಈ ಹುಡುಗ ಚೆನ್ನಾಗಿ ಮಾಡ್ತಾನೆ, ಇವನು ಬೆಳೆಸಿ ಕಲೆ ಯಾರಪ್ಪನ ಸೊತ್ತು ಅಂತ ತುಂಬ ಜನ ನಮ್ಮನ್ನು ಪ್ರಮೋಟ್ ಕೂಡ ಮಾಡಿದ್ದಾರೆ. ಎಲ್ಲ ಟ್ರೋಲ್ ಪೇಜಸ್ಗೆ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಏನಿಲ್ಲ, ನಮ್ಮಂಥ ಬಡ ಕಲಾವಿದರು ಬೆಳಿಬೇಕು ಅಷ್ಟೇ. ಬಡ ಕಲಾವಿದ್ರಿಗೆ ಒಂದು ಬದುಕು ಸಿಗಬೇಕು. ಸಾಕು ಇಷ್ಟು ದಿನ ಇನ್ಫ್ಲುಯೆನ್ಸ್ ಇದ್ದವ್ರನ್ನ ಬೆಳೆಸಿದ್ದು, ದುಡ್ಡಿದ್ದವ್ರನ್ನ ಬೆಳೆಸಿದ್ದು ಮಾಡೋಣ. ಒಬ್ಬ ಬಡ ಕಲಾವಿದರು ಸೇರ್ಕೊಂಡ್ರೆ ಇಡೀ ರಾಜ್ಯನೇ ಆಳ್ಬೋದಂತೆ. ಎಷ್ಟು ಎಕ್ಸಾಂಪಲ್ ಇಲ್ಲ. ಹಂಗೆ ಕೆಲವೊಬ್ರು ನೋಡೋ ದೃಷ್ಟಿ ನೋಡಿದರೆ ಕರುಗಿರೋ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಕರುಗಿರೋರು ಅಷ್ಟು ಇಷ್ಟು ಅಂತ ಕೀಳಾಗಿ ನೋಡೋರು. ಹಂಗೆ ಕರುಗಿರೋರು ಒಬ್ಬ ರಜನಿಕಾಂತ್ ಆಗ್ತಾ ಇರಲಿಲ್ಲ. ರಜನಿಕಾಂತ್ ಒಬ್ಬ ಲೆಜೆಂಡು. ಅವರೆಲ್ಲ ಅಷ್ಟು ಕಷ್ಟಪಟ್ಟು ಬಂದು ಮೇಲೆ ಬಂದಾರಂದರೆ ಅವ್ರಿಗೆ ಗೊತ್ತಾ ಕಷ್ಟ ಏನು. ಒಬ್ಬ ಹಾಗೆ ನಮ್ಮ ಕನ್ನಡದಲ್ಲಿ ದುನಿಯಾ ವಿಜಯ್ ಅವರು ಅಂತ ಅವರು ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಮೇಲೆ. ಯಾರು ಯಾವತ್ತೂ ಕೀಳಾಗಿ ನೋಡಬೇಡ್ರಿ. ಒಬ್ಬ ಮನುಷ್ಯನಲ್ಲಿ ಒಬ್ಬ ಅವನ ಒಳಗಡೆ ಏನೇನು ಕಲೆ ಇರುತ್ತೋ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅವನು ಯಾವತ್ತು ಕ್ಷಣಕ್ಕೆ ಅವನು ಎದ್ದ ಮೇಲೆ ನಿಂತ್ಕೊಂತಾನೂ ಗೊತ್ತಿಲ್ಲ. ಪ್ರತಿಯೊಂದು ಸೆಕೆಂಡು ಇಂಪಾರ್ಟೆಂಟ್. ಯಾವ ಸೆಕೆಂಡಲ್ಲಿ ಲಕ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅದೇ ಲಕ್ ಚೇಂಜ್ ಆದಮೇಲೆ ಅದೇ ಯಾವ್ಯಾವನು ನನಗೆ ಕರ್ರಿಗಿರೋನು ಏನೇನೋ ಕಮೆಂಟ್ ಆಗ್ತಾರಲ್ಲ ಎಕ್ಸೆಟ್ರಾ, ಹಂಗೆ ಹಿಂಗೆ ಅವನು ಇದು ಚೀಪು ಅದು ಇದು ಅಂದ್ಕೊಂಡು ಅವರೆಲ್ಲ ಬೆಳೆದ್ಮೇಲೆ ಬಂದೇ ಬರ್ತಾರೆ. ನಮ್ಮ ಹುಡುಗ ಅಂತ. ಬೆಳಕಿನ ಮುಂಚೆ ಹೇಳ್ರಿ, ಎಲ್ಲರೂ ಒಂದೇ ಇಲ್ಲಿ. ನಾವು ಹಿಂಗೆ ಹುಟ್ಟಬೇಕು, ನಾವು ಇದೇ ಥರ ಸ್ಮಾರ್ಟಾಗಿ ಹುಟ್ಟಬೇಕು, ಇದೇ ಥರ ನಾವು
ಹೈಟು ಪರ್ಸ್ನಾಲಿಟಿ ಇದೇ ಥರ ನಾವು ಲುಕ್ಕಲ್ಲಿ ಹುಟ್ಟಬೇಕು ಅಂತ ಯಾರು ಕೇಳ್ಕೊಂಬಿಡಲ್ಲ ಸ್ವಾಮಿ. ದೇವರು ನೀನು ಹಿಂಗೆ ಇರು, ನೀನು ಇದೇ ಶ್ರೇಷ್ಠ ಅಂತ ನಮಗೆ ಎಲ್ರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಜೀವನ ಕೊಟ್ಟು ನೀನು ಹಿಂಗೆ ಹುಟ್ಟಿದ್ರೆ ನಿನಗೆ ನೀನು ಬೆಲೆ ಅಂತ ಹೇಳಿ ಒಬ್ಬೊಬ್ರಿಗೆ ಒಂದು ದೇವ್ರ ಮಕ್ಕಳು ಥರ ನಾವೆಲ್ಲ ಆಶೀರ್ವಾದ ಮಾಡಿ ಕಳಿಸಿರ್ತಾನೆ. ನಮ್ಗೇನು ಕೊಟ್ಟಿರ್ತಾನೋ ನಾವು ಅದರಲ್ಲೇ ತೃಪ್ತಿಯಾಗಿರಬೇಕು. ನಾವು ಅದರಲ್ಲೇ ನಮ್ಮಲ್ಲಿ ಏನಾಯ್ತೋ ಅದರಲ್ಲೇ ನಾವು ಬಳಸ್ಕೊಂಡು ನಾವು ನಮ್ಮ ಗೋಲ್ನ ಮುಟ್ಟೋಕ್ಕೆ ಟ್ರೈ ಮಾಡಬೇಕು. ಹಿಂಗೆ ಏನಿಲ್ಲ, ಹಿಂಗೆ ಒಂದಿಷ್ಟು ಬಡ ಕಲಾವಿದನ್ನ ಬೆಳೆಸಿ ಬಡ ಕಲಾವಿದನಿಗೆ ಒಂದು ಬದುಕು ಕೊಡ್ರಿ. ಎಲ್ಲರೂ ಬೆಳೆಯೋಣ, ಏನಿಲ್ಲ. ಬಡವ್ರ ಮನೆ ಮಕ್ಕಳು ಅಂದರೆ ಬಡವರು ಶ್ರೀಮಂತರಾಗಬೇಕು. ಯಾರು ಈ ಸಮಾಜದಲ್ಲಿ ಬಡವರು ಅನ್ನೋರು ಇರಬಾರ್ದು. ಬಡ ಕಲಾವಿದನಿಗೆ ಒಂದು ಬದುಕು ಕೊಡ್ರಿ ಸ್ವಾಮಿ. ಕೊನೆದಾಗ ಒಂದು ಮಾತು ಹೇಳ್ತೀನಿ, ಎಲ್ಲ ಡೈರೆಕ್ಟರ್ಸ್ಗೆ, ಎಲ್ಲ ಪ್ರೊಡ್ಯೂಸರ್ಸ್ಗೆ, ಬಡ ಕಲಾವಿದನಿಗೆ ಒಂದು ಬದುಕು ಕೊಡ್ರೋಣ. ನಾವು ಬದುಕ್ತೀವಿ, ನಮ್ಮ ಹತ್ರನೂ ಟ್ಯಾಲೆಂಟ್ ಇದೆ. ನೀವೊಂದು ಚಾನ್ಸ್ ಕೊಟ್ಟು ನೋಡಿ, ಅದನ್ನು ನಾವು ಜೀವನ ಪೂರ್ತಿ ಮರೆಯೋಣ. ಅದು ನಿಮ್ಮ ಮನಸ್ಸು ಒಪ್ಪೋ ಹಾಗೆ ನಾವು ಮಾಡಿ ತೋರಿಸ್ತೀವಿ. ನಾವು ಯಾರ ಹತ್ರ ಕೇಳ್ಕೊಳಕ್ಕಾಗಲ್ಲ ನೀವು ಬಿಟ್ಟರೆ. ಹಾಗೆ ಕೊನೆದೊಂದು ಮಾತು, ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನಾನು ಮತ್ತು ನನ್ನ ಕತೆ ಅನ್ನೋ ಒಂದು ಟಾಪಿಕ್ನ ನೀವು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಜಾಕ್ಸನ್, ಬಡ ಕಲಾವಿದ.